ನಿರ್ದೋಷಮಾಪ್ಯತವಮಪ್ಯಕಿಲೈಸ್ಸುವಾಕ್ಯೈಃ ಅಸ್ಯ ಉದ್ಭವಾದಿದಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಓಂ ಓಂ ಅಥಾತೋ ಬ್ರಹ್ಮಜಿಜ್ಞಾಸಾ ಓಂ ಓಂ ಸಮವಾಯ ಅಭ್ಯುಪಗಮಾಚ್ಚ ಸಾಮ್ಯಾದನವಸ್ಥಿತೇಃ ಓಂ ಸಮಸ್ತಗುರುಭ್ಯೋ ನಮಃ. ವೇದಿಕೆಯಲ್ಲಿ ಆಸೀನರಾದ ಯತಿವರೆಣ್ಯರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತಾ ಎಲ್ಲ ವಿದ್ವಾಂಸರಿಗೂ ನಮಸ್ಕಾರವನ್ನು ತಿಳಿಸುತ್ತಾ, ವೈಶೇಷಿಕಾಧಿಕರಣದಲ್ಲಿ ಬರುವಂತಹ ಸಮವಾಯ ಏಕತ್ವ ನಿರಾಕರಣೆ ಎಂಬ ವಿಷಯವನ್ನು ಆಶ್ರಯಿಸಿ ಯತ್ಕಿಂಚಿತ್ ಅನುವಾದವನ್ನು ಮಾಡ್ತಾ ಇದ್ದೇನೆ. ಹಿಂದೆ ಸಮವಾಯ ಸ್ವರೂಪವನ್ನು ನಿರಾಕರಣೆ ಮಾಡಿದರು. ಅದರ ಮೇಲೆ ತಾರ್ಕಿಕರು ತತ್ವಂಭಾವೇನ ಅನ್ನುವಂತಹ ಸೂತ್ರದಿಂದಾಗಿ ಸಮವಾಯಕ್ಕೆ ಸರ್ವತ್ರ ಏಕತ್ವ ಮತ್ತು ನಿತ್ಯತ್ವವನ್ನು ಸಮರ್ಥನೆ ಮಾಡ್ತಾರೆ. ತತ್ವಂ ಅಂದರೆ ಸಮವಾಯಸ ಸರ್ವತ್ರ ಏಕತ್ವಂ ನಿತ್ಯತ್ವಂ ಸತ್ಯಯ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಆ ಸಮವಾಯ ಏಕತ್ವವನ್ನು ನಿರಾಕರಣೆ ಮಾಡೋದಕ್ಕೋಸ್ಕರವಾಗಿ ಆಚಾರ್ಯರು ಪೀಠಿಕೆಯನ್ನು ಹೇಳ್ತಾ ಇದ್ದಾರೆ. ಔಪಾಧಿಕ ವಿಶಿಷ್ಟಾದ್ಯಂ ಔಪಾಧಿಕ ವಿಶಿಷ್ಟಾದ್ಯಂ ಅಪಿತದ್ವಸ್ತು ಕಿಂ ತತಃ ಅನ್ಯತ್ ಎಂಬುದಾಗಿ. ಒಬ್ಬನೇ ಪುರುಷನಲ್ಲಿ ಪಚನ ಯಜನ ರೂಪವಾದಂತಹ ಉಪಾಧಿಯಿಂದಾಗಿ ಅವನನ್ನು ಪಾಚಕ ಯಾಜಕ ಅಂತ ಕರೀತೇವೆ. ಇಂತಹ ಪಾಚಕ ಯಾಜಕ ರೂಪವಾದಂತಹ ಔಪಾಧಿಕ ಏನಿದೆ, ಇದು ಉಪಾಧಿ ಪುರುಷ ತತ್ಸಂಬಂಧಕ್ಕಿಂತಲೂ ಭಿನ್ನವೋ ಅಭಿನ್ನವೋ ಅಂಥೇಳಿ ಪ್ರಶ್ನೆ ಆಚಾರ್ಯರದ್ದು. ಹಾಗೆ ವಿಶಿಷ್ಟ ಶಬ್ದವನ್ನು ಕೂಡ ಆಚಾರ್ಯರು ಪ್ರಯೋಗ ಮಾಡಿದ್ದಾರೆ. ಈ ವಿಶಿಷ್ಟವೂ ಕೂಡ ವಿಶೇಷಣ ವಿಶೇಷ್ಯ ತತ್ಸಂಬಂಧಕ್ಕಿಂತ ಭಿನ್ನವೋ ಅಭಿನ್ನವೋ ಅಂತ ಪ್ರಶ್ನೆ. ಹಾಗೆ ಆಚಾರ್ಯರು ಆದಿಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ, ವಿಶಿಷ್ಟಾದ್ಯಂ ಅಂಥೇಳಿ. ಆದಿಶಬ್ದದಿಂದಾಗಿ ನಾವು ಉಪಲಕ್ಷಿತವನ್ನು ಗ್ರಹಣೆ ಮಾಡಿ, ಈ ಉಪಲಕ್ಷಿತ ಅನ್ನುವಂಥದ್ದು ಉಪಲಕ್ಷ್ಯ ಉಪಲಕ್ಷಕ ತತ್ಸಂಬಂಧಕ್ಕಿಂತ ಭಿನ್ನವೋ ಅಭಿನ್ನವೋ ಅಂತ ಆಚಾರ್ಯರು ಪ್ರಶ್ನೆ ಮಾಡಿದ್ದಾರೆ. ಇಲ್ಲಿ ಹಿಂದೆ ನಾವು ಪ್ರಶ್ನೆ ಮಾಡಿದ್ದೇನಂತಂದರೆ, ಈ ವಿಶಿಷ್ಟ ಅನ್ನುವಂಥದ್ದು ವಿಶೇಷಣ ವಿಶೇಷ ತತ್ಸಂಬಂಧಕ್ಕಿಂತ ಭಿನ್ನವೋ ಅಭಿನ್ನವೋ ಅಂತ ಪ್ರಶ್ನೆ ಮಾಡಿದ್ದೇವೆ. ಕೆಲವರು ವಿಶೇಷಣ ಅಂದರೆ ಏನು, ಉಪಲಕ್ಷಣ ಅಂದರೆ ಏನು ಅಂತ ವ್ಯಾಖ್ಯಾನವನ್ನು ಮಾಡ್ತಾರೆ. ವಿಶೇಷಣ ಅಂಥೇಳಿ ಹೇಳಿದರೆ ಸಮಾನಾಧಿಕರಣಂ ಸತ್ ವ್ಯಾವರ್ತಕಂ ವಿಶೇಷಣಂ ಅಂಥೇಳಿ, ಅರ್ಥಾತ್ ಸ್ವಬೋಧ್ಯ ವ್ಯಾವೃತ್ತಿ ಸಮಾನಾಶ್ರಯಂ ಇತ್ಯರ್ಥಃ. ಸ್ವಂ ವಿಶೇಷಣಂ, ಸ್ವಬೋಧ್ಯವಾದದ್ದು ವ್ಯಾವೃತ್ತಿ ತತ್ ಸಮಾನಾಶ್ರಯಂ ಅಂತ. ಉದಾಹರಣೆಗೆ ನೀಲಂ ಉತ್ಪಲಸ್ಯ ಅಂಥೇಳಿ, ಈ ನೀಲರೂಪ ಅನ್ನುವಂಥದ್ದು ಇತರ ರಕ್ತರೂಪವನ್ನೆಲ್ಲ ವ್ಯಾವರ್ತನೆ ಮಾಡುತ್ತೆ, ಅದರಿಂದಾಗಿ ನೀಲ ಅನ್ನೋದು ವಿಶೇಷಣವಾಗಿದೆ. ಇನ್ನು ಯಧಿಕರಣಂ ಸತ್ ವ್ಯಾವರ್ತಕಂ ತತ್ ಉಪಲಕ್ಷಣಂ ಅಂತ ಹೇಳಿದ್ದಾರೆ. ಇಲ್ಲಿ ನೀಲತ್ವ ಅನ್ನುವಂಥದ್ದು ನೀಲ ರೂಪದಲ್ಲಿ ಇದೆ, ಯಧಿಕರಣದಲ್ಲಿ ಇದ್ದುಕೊಂಡು ಅದು ವ್ಯಾವರ್ತನೆ ಮಾಡ್ತಾ ಇದೆ. ಆದ್ದರಿಂದ ಸಮಾನಾಧಿಕರಣ ತೋರಿಸಲಿಲ್ಲ. ನೀಲಂ ಉತ್ಪಲಂ, ನೀಲಂ ಉತ್ಪಲಂ ಇತ್ಯತ್ರ ಸಬೋಧ್ಯ ವ್ಯಾವೃತ್ತಿ ಸಮಾನಾಶ್ರಯಂ ಇತ್ಯರ್ಥ. ಕುತ್ರ ಅಸ್ತಿ ಸಬೋಧ್ಯ ವ್ಯಾವೃತ್ತಿ? ನೀಲರೂಪೇ ಅಸ್ತಿ ಉತ್ಪಲೆ ಉತ್ಪಲ್ ತತ್ರ ನೀಲರೂಪಮಸ್ತಿ ಇತರಂ ವ್ಯಾವರ್ತನೆ ಕ್ರಿಯತೆ. ಹಾಗೆ ವಿಶೇಷಣ ಅಂತಂದರೆ ಇನ್ನು ಕೆಲವರು ಈ ರೀತಿ ವ್ಯಾಖ್ಯಾನವನ್ನು ಮಾಡ್ತಾರೆ. ಕಾರ್ಯದಲ್ಲಿ ಪ್ರವೇಶವಾದರೆ ಅದು ವಿಶೇಷಣ, ಕಾರ್ಯದಲ್ಲಿ ಅಪ್ರವೇಶವಾದರೆ ಅದನ್ನು ಉಪಲಕ್ಷಣ. ನೀಲತ್ವ ಉತ್ಪಲಸ್ಯ ಅದು ವ್ಯಧಿಕರಣ ಹೇಗಾಯಿತು? ಸ್ವಬೋಧ್ಯ ವ್ಯಾವೃತ್ತಿ ಅಸಮಾನಾಶ್ರಯಂ ಇತ್ಯರ್ಥ. ಸ್ವಬೋಧ್ಯ ವ್ಯಾವೃತ್ತಿಯಲ್ಲಿದೆ ನೀಲತ್ವ ನೀಲರೂಪದಲ್ಲಿ, ನೀಲರೂಪತ್ವ ಅನ್ನುವಂತಹದ್ದು ನೀಲರೂಪದಲ್ಲಿದೆ, ಹಾಗೆ ವ್ಯಧಿಕರಣ ಆಯಿತು. ವ್ಯಾವೃತ್ತಿಯಲ್ಲಿದೆ, ರೂಪದಲ್ಲಿ ಇದೆ, ಸಮಾನಾಧಿಕರಣ ಆಯ್ತಲ್ಲ. ವ್ಯಾವೃತ್ತಿಯು ರೂಪದಲ್ಲಿ, ನೀಲತ್ವನೂ ರೂಪದಲ್ಲಿ, ಸಮಾನಾಧಿಕರಣ ಬಂತು ಉತ್ಪಲದಲ್ಲಿ. ವ್ಯಾವೃತ್ತಿ ಉತ್ಪಲದಲ್ಲಿ, ನೀಲತ್ವ ನೀಲ ರೂಪದಲ್ಲಿ ವ್ಯಧಿಕರಣ. ಹಾಗಾಗಿ ಇನ್ನು ಕಾರ್ಯದಲ್ಲಿ ಪ್ರವೇಶವಾದರೆ ಅದನ್ನು ವಿಶೇಷಣ ಅಂತ ಹೇಳಿ, ಕಾರ್ಯದಲ್ಲಿ ಅಪ್ರವೇಶವಾದರೆ ಅದನ್ನು ಉಪಲಕ್ಷಣ ಅಂತ ಕರೀತಾರೆ. ಉದಾಹರಣೆಗೆ ಲಂಬಕರ್ಣ ಮಾನಯ ಅಂತ ಹೇಳಿದಾಗ
ಲಂಬಕರಣವುಳ್ಳಂತಹ ಪುರುಷನಿಗೆ ಆಣೆಯನದಲ್ಲಿ ಹೇಗೆ ಅನ್ವಯ ಇದೆಯೋ ಹಾಗೆ ಲಂಬಕರಣಕ್ಕೂ ಕೂಡ ಪ್ರವೇಶ ಇದೆ. ಹಾಗಾಗಿ ಈ ಲಂಬಕರಣತ್ವ ಅನ್ನುವಂಥದ್ದು ವಿಶೇಷಣವಾಗತ್ತೆ. ಇನ್ನು ಚಿತ್ರಗುರಾಣೀಯತಾಂ ಅಂತ ಹೇಳಿ ಪ್ರಯೋಗ ಇದೆ. ಇದು ಕಾರ್ಯದಲ್ಲಿ ಪ್ರವೇಶವಾಗಿಲ್ಲ, ಆದ್ದರಿಂದ ಇದನ್ನು ಉಪಲಕ್ಷಣ ಅಂತ ಕರೀತಾರೆ. ಇದಕ್ಕೆ ಉದಾಹರಣೆ ಚಿತ್ರಗುರಾಣೀಯತಾಂ ಅನ್ನುವಂಥದ್ದು. ಇಲ್ಲಿ ಚಿತ್ರಗುರಾಣೀಯತಾಂ ಅಂತ ಹೇಳಿದಾಗ ಚಿತ್ರಗೋವುಳ್ಳಂತಹ ಪುರುಷನಿಗೆ ಆಣೆಯನ ಕಾರ್ಯದಲ್ಲಿ ಅನ್ವಯ ಇದೆ ಹೊರತು ಚಿತ್ರಗೋವಿಗೆ ಅಲ್ಲಿ ಪ್ರವೇಶ ಅನ್ನೋದಿಲ್ಲ. ಇನ್ನು ಶಾಬ್ದ ಸಾಮಾನಾಧಿಕರಣಂ ವಿಶೇಷಣಂ, ಶಾಬ್ದ ವೈಯಧಿಕರಣಂ ಉಪಲಕ್ಷಣಂ ಅಂತ ಕೆಲವರು ಹೇಳ್ತಾರೆ. ಇದಕ್ಕೆ ಉದಾಹರಣೆ ದಂಡಿ ದೇವದತ್ತಃ ಅಂತ. ಯಾಕೆಂದರೆ ವಿಶೇಷ್ಯ ಸಮಾನ ವಿಭಕ್ತಿಕತ್ವ ಅನ್ನುವಂಥದ್ದು ದಂಡಿ ಅಂತಿದೆ. ಸಮಾನ ವಿಭಕ್ತಿಕತ್ವ ಇದೆ, ಆದ್ದರಿಂದಾಗಿ ಇದನ್ನು ವಿಶೇಷಣ ಅಂತ ಕರೀತಾರೆ. ಇನ್ನು ಉಪಲಕ್ಷಣ ಅಂತ ಹೇಳಿದರೆ ಶಾಬ್ದ ವೈಯಧಿಕರಣ್ಯ ಇರಬೇಕು. ಜಟಾಭಿಸ್ಥಾಪಸಃ ಅಂತ ವಿಶೇಷಕ್ಕಿಂತಲೂ ಕೂಡ ಬೇರೆ ವಿಭಕ್ತಿಯಲ್ಲಿದೆ, ಅದರಿಂದಾಗಿ ಇದನ್ನು ಉಪಲಕ್ಷಣ ಅಂತ ಕರೀತಾರೆ. ಇಂತಹ ವಿಶಿಷ್ಟವಾದಂಥದ್ದು ವಿಶೇಷಣ ವಿಶೇಷ್ಯ ತತ್ಸಂಬಂಧಕ್ಕಿಂತ ಭಿನ್ನವೋ ಅಭಿನ್ನವೋ ಅಂತ ಪ್ರಶ್ನೆ. ಹಾಗೆ ಉಪಲಕ್ಷಿತವೂ ಕೂಡ ಕಾಕೋಪಲಕ್ಷಿತ ದೇವದತ್ತ ಗ್ರಹ ಅಂತ ಹೇಳಿದಾಗ ಈ ಉಪಲಕ್ಷಿತ ಅನ್ನುವಂಥದ್ದು ಉಪಲಕ್ಷಣ ತತ್ಸಂಬಂಧಕ್ಕಿಂತ ಭಿನ್ನವೋ ಅಭಿನ್ನವೋ ಅಂತ ಆಚಾರ್ಯರು ಪ್ರಶ್ನೆಯನ್ನು ಮಾಡಿಕೊಂಡಿದ್ದಾರೆ. ಇಲ್ಲಿ ಇವರು ಅನ್ಯ ಅಂತ ಹೇಳಿದಂತಹ ಪಕ್ಷದಲ್ಲಿ 3 ದೋಷವನ್ನು ಟೀಕಾಕೃತ್ಪಾದರು ಹೇಳ್ತಾ ಇದ್ದಾರೆ. ಅನುಭವ ವಿರೋಧ, ಅಭ್ಯುಪಗಮ ವಿರೋಧ, ಉಪಪತ್ತಿ ವಿರೋಧ ಅಂಥೇಳಿ. ಒಂದು ವೇಳೆ ನೀವು ಔಪಾಧಿಕ ಅನ್ನುವಂಥದ್ದು ಅತಿರಿಕ್ತ ಅಂತ ನೀವು ಹೇಳೋದಾದರೆ ಆವಾಗ ಅನುಭವ ವಿರೋಧ ಇದೆ. ಏನಂತಂದರೆ ಪಾಚಕಮಾನಯ ಅಂತ ಹೇಳಿದಾಗ ಈ 3ಕ್ಕಿಂತ ಅತಿರಿಕ್ತವಾದಂತಹ ಪುರುಷನಂತರಲ್ಲೇ ತರುವಂತಹದ್ದು ಅನುಭವಕ್ಕೆ ಸಿದ್ಧ ಆಗಿಲ್ಲ, ಅದರಿಂದಾಗಿ ಅತಿರಿಕ್ತ ಅನ್ನುವಂತಹ ಪಕ್ಷ ಸರಿಯಿಲ್ಲ, ಅನುಭವ ವಿರುದ್ಧವಾಗಿದೆ. ಹಾಗೆ ಅಭ್ಯುಪಗಮ ವಿರೋಧವು ಕೂಡ ಇದೆ. ಯಾಕೆಂದರೆ ತಾರ್ಕಿಕರು ಷಟ್ಪದಾರ್ಥವನ್ನು ಅಂಗೀಕಾರ ಮಾಡಿದ್ದಾರೆ. ಈಗ ಔಪಾಧಿಕ ಇತ್ಯಾದಿಗಳನ್ನು ಅತಿರಿಕ್ತ ಅಂತ ಅಂಗೀಕಾರ ಮಾಡಿಬಿಟ್ರೆ ಸಪ್ತಪದಾರ್ಥವಾದಂತಹ ಅಭಾವ ಮತ್ತು ಔಪಾಧಿಕ ಇತ್ಯಾದಿಗಳನ್ನು ಅಂಗೀಕಾರ ಮಾಡಬೇಕಾಗತ್ತೆ ಅಂತ. ಹಾಗಾಗಿ ಅಭ್ಯುಪಗಮ ವಿರೋಧ ಕೂಡ ಇದೆ. ಇನ್ನು ಉಪಪತ್ತಿ ವಿರೋಧ ಇದೆ. ಯದಿ ಔಪಾಧಿಕ ವಿಶಿಷ್ಟಾದ್ಯಂ ಅತಿರಿಕ್ತಂ ಸ್ಯಾತ್ ತರ್ಹಿ ಪುರುಷಾದ್ಯಾನೇನಂ ನ ಕ್ರಿಯೇತ ಅನ್ನುವಂಥ ಉಪಪತ್ತಿ ವಿರೋಧ ಇರೋದರಿಂದಾಗಿ ಈ ಔಪಾಧಿಕ ಅನ್ನುವಂಥದ್ದು ಉಪಾಧಿ ಪುರುಷ ತತ್ಸಂಬಂಧಕ್ಕಿಂತ ಅತಿರಿಕ್ತ ಅಂತ ಹೇಳುವಂಥ ಪಕ್ಷ ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಔಪಾಧಿಕ ಅಂತಂದರೆ ಈ ರೀತಿ ವ್ಯಾಖ್ಯಾನ ಮಾಡ್ತಾರೆ. ಅವಚ್ಛಿತ್ತಿ ಔಪಾಧಿಕತ್ವಂ ಯವಚ್ಛಿತ್ತಿ ವೈಶಿಷ್ಟ್ಯಂ ಅಂತ ಹೇಳ್ತಾರೆ. ಅದಕ್ಕೆ ನಾವು ಪ್ರಶ್ನೆ ಮಾಡ್ತೇವೆ, ನೀವು ಅವಚ್ಛಿತ್ತಿ ಅಂದರೆ ಏನು ಅಂತ ನಿರೂಪಣೆ ಮಾಡಲಿಲ್ಲಲ್ವಾ ಅಂತ ಹೇಳಿದರೆ ಅಲ್ಲಿ ಒಂದು ನಿಯಮ ಇದೆ. ಏಕೇವ ವಸ್ತು ಉಪಾಧಿ ಸಂಬಂಧಾತ್ ಭಿದ್ಯತೆ ಅಂತ. ಈ ಸಂಬಂಧದಿಂದ ಈ ನ್ಯಾಯದಿಂದಾಗಿ ನಾವು ಪ್ರಶ್ನೆ ಮಾಡ್ತೇವೆ, ಅವಚ್ಛಿತ್ತಿ ಅಂತಂದರೆ ಉಪಾಧಿ ಸಂಬಂಧ ಅಂತ ಹೇಳ್ತಿರೋ ಅಥವಾ ಪುರುಷಸ್ಯ ಏಕತ್ವಂವಾ ಸ್ವಗತ ಭೇದೋವಾ ಅಂತ ಪ್ರಶ್ನೆ ಮಾಡ್ತೇವೆ. ಒಂದು ವೇಳೆ ಅವಚ್ಛಿತ್ತಿರ ನಾಮ ಉಪಾಧಿ ಸಂಬಂಧ ಅಂತ ಹೇಳ್ತಾರೆ ಅಂತಂದರೆ ಆದ್ಯೇನ ತ್ರಯಾತಿರೇಕ, 3ಕ್ಕಿಂತ ಅತಿರಿಕ್ತವಾಗಿ ನಮಗೆ ತೋರ್ತಾ ಇಲ್ಲ, ಅದರಿಂದಾಗಿ ಅವಚ್ಛಿತ್ತಿರ ನಾಮ ಉಪಾಧಿ ಸಂಬಂಧ ಅಂತ ಹೇಳಿಕ್ಕೆ ಬರೋದಿಲ್ಲ. ಇನ್ನು ಔಪಾಧಿಕತ್ವಂ ನಾಮ ಪುರುಷಸ್ಯ ಏಕತ್ವಂ ಅಂತ ಹೇಳೋದಾದರೆ ಈ ಏಕತ್ವ ಅನ್ನುವಂಥದ್ದು ಔಪಾಧಿಕನೇ ಅಲ್ಲ, ಹಾಗಾಗಿ ಅನೌಪಾದಕ್ಕಿಂತಲೂ ಅವಿಶಿಷ್ಟ ಅಂತ ಹೇಳಿದಂತಾಗತ್ತೆ. ಇನ್ನು 3ನೇ ಪಕ್ಷ, ಹಾಗಾಗಿ ಅವಚ್ಛಿತ್ತಿರ ನಾಮ ಸ್ವಗತ ಭೇದ ಅಂತ ಹೇಳಬೇಕು. ತನ್ನಲ್ಲಿ ತನ್ನ ಭೇದವನ್ನು ಹೇಳಲಿಕ್ಕೆ ಬರೋದಿಲ್ಲ, ಅದರಿಂದಾಗಿ ತೃತೀಯ ಅಸತ್ವ ಪ್ರಸಂಗ. ಈ 3 ಅರ್ಥಗಳ ಪ್ರಸಕ್ತಿ ಹೇಗೆ ಬಂತು? ಒಂದಕ್ಕೊಂದು ಸಂಬಂಧವೇ ಇಲ್ಲ. ಏಕತ್ವ ಭೇದ ಏಕೈವ ವಸ್ತು ಉಪಾಧಿ ಸಂಬಂಧ ಭಿದ್ಯತೆ ಅಂತ ಬರೋರು ಅಂಗೀಕಾರ ಮಾಡಿದ್ದಾರೆ. ಹಾಗಾಗಿ ಇನ್ನು ವ್ಯವಚ್ಛಿತ್ತಿ ವೈಶಿಷ್ಟ್ಯಂ ಅಂತ ಹೇಳಿ ಇನ್ನು ಕೆಲವರು ವ್ಯಾಖ್ಯಾನ ಮಾಡ್ತಾರೆ. ಈ ರೀತಿ ಹೇಳಿದಾಗ ಇದು ಕೂಡ ಸರಿಯಲ್ಲ. ಯಾಕೆ ಅಂತ ಹೇಳಿದರೆ ವ್ಯವಚ್ಛಿತ್ತಿ ಅಂತಂದರೆ ವೈಶಿಷ್ಟ್ಯ ಪ್ರತೀತಿ ಫಲ ವಿಷಯವಾಗಿ ನಮಗೆ ಅನುಭೂತವಾಗ್ತಾ ಇದೆ. ವೈಶಿಷ್ಟ್ಯ ಪ್ರತೀತಿಯ ಫಲ ಏನು ಅಂತಂದರೆ ವ್ಯಾವೃತ್ತಿಧಿ, ಅದು ಅದಕ್ಕೆ ವಿಷಯವಾಗಿದೆ ವ್ಯವಚ್ಛಿತ್ತಿ. ಆದ್ದರಿಂದಾಗಿ ವ್ಯವಚ್ಛಿತ್ತಿರ ನಾಮ ವೈಶಿಷ್ಟ್ಯಂ ಅಂತ ಹೇಳಿ ಬರೋದಿಲ್ಲ ಅಂತ ನಿರಾಕರಣೆ ಮಾಡ್ತೇವೆ. ಹಾಗಾಗಿ ಔಪಾಧಿಕ ಅನ್ನುವಂಥದ್ದು ಉಪಾಧಿ ಪುರುಷ ತತ್ಸಂಬಂಧಕ್ಕಿಂತ ಭಿನ್ನ ಅಂತ ಹೇಳುವಂತಹ ಪಕ್ಷ ಸರಿಯಲ್ಲ. ಇನ್ನು ಅಭಿನ್ನ ಅಂತ ಹೇಳ್ತೇವೆ ಅಂತಂದರೆ ಅಲ್ಲಿ ಆಚಾರ್ಯ ಹೇಳ್ತಾರೆ
ತದೇವ ಚೇದಗ್ನಿಮತ್ವಂ ಕಿಂ ತತ್ರ ಭನ್ಯತೆ ಅಂತ. ಸರಿ, ಇಲ್ಲಿ ಆಚಾರ್ಯರು ತೆಗೆದುಕೊಂಡಿದ್ದು ಅಗ್ನಿಮದಾದಿಗಳು ಅರ್ಥಾತ್ ವಿಶಿಷ್ಟವನ್ನು ತೆಗೆದುಕೊಂಡಿದ್ದಾರೆ. ಈ ವಿಶಿಷ್ಟ ಅನ್ನುವಂಥದ್ದೇನಿದೆ ವಿಶೇಷಣ ವಿಶೇಷ ತತ್ಸಂಬಂಧಕ್ಕಿಂತ ಅಭಿನ್ನ ಅಂತ ಹೇಳಬೇಕು. ಅಭಿನ್ನ ಅಂತ ಹೇಳ್ತೀರಿ ಅಂತಂದರೆ ಮೂರರಲ್ಲಿ ಯಾವುದೋ ಒಂದು ಅಥವಾ ಮೂರಕ್ಕೂ ಅಭೇದವನ್ನು ಹೇಳ್ತಿರೋ ಅಂತ. ಹಾಗಾಗಿ ವಿಶೇಷಣ ಅಂದರೆ ವಹ್ನಿ, ಅರ್ಥಾತ್ ಅಗ್ನಿಮತ್ ಅನ್ನುವಂತಹ ಶಬ್ದವು ವಹ್ನಿಯನ್ನು ವಿಶೇಷಣವಾದಂತಹ ವಹ್ನಿಯನ್ನು ತಿಳಿಸಿಕೊಡ್ತಾ ಇದೆಯೋ, ಅಥವಾ ಅಗ್ನಿಮತ್ ಅನ್ನುವಂತಹದ್ದು ವಿಶೇಷವಾದಂತಹ ಪರ್ವತವನ್ನು ತಿಳಿಸಿಕೊಡ್ತಾ ಇದೆಯೋ, ಅಥವಾ ಅಗ್ನಿಮತ್ ಅನ್ನುವಂತಹ ಶಬ್ದವು ತತ್ಸಂಬಂಧವನ್ನು ತಿಳಿಸಿಕೊಡ್ತಾ ಇದೆಯೋ ಅಂತ ಪ್ರಶ್ನೆ. ತತ್ಸಂಬಂಧ ಅಂತ ಹೇಳಿದಾಗಲೂ ಕೂಡ ಕೇವಲ ಸಂಯೋಗ ಸಂಬಂಧ ಹೇಳಬೇಕು. ಸಂಯೋಗ ಸಂಬಂಧ ಅಂತ ಹೇಳಿದ್ರು ಕೂಡ ಕೇವಲ ಸಂಯೋಗ ಸಂಬಂಧನೋ ಅಥವಾ ಅಗ್ನಿ ಸಂಯೋಗವೋ ಅಂತ. ಆ ಅಗ್ನಿ ಸಂಯೋಗವೂ ಕೂಡ ನಿರ್ವಿಶೇಷಣ ಅಗ್ನಿ ಸಂಯೋಗವೋ ಅಥವಾ ಪರ್ವತಸ್ಯ ಅಗ್ನಿ ಸಂಯೋಗವೋ ಅಂತ ಪ್ರಶ್ನೆ ಮಾಡಿಕೊಂಡು ಆಚಾರ್ಯರು ಕಡೆ ಒಂದು ಪಕ್ಷವನ್ನು ಬಿಟ್ಟು, ಅರ್ಥಾತ್ ಪರ್ವತಸ್ಯ ಅಗ್ನಿ ಸಂಯೋಗ ಅನ್ನುವಂತಹ ಈ ಪಕ್ಷವನ್ನು ಬಿಟ್ಟು ಎಲ್ಲ ಪಕ್ಷಗಳಿಗೆ ಒಂದು ದೋಷ ಹೇಳ್ತಾ ಇದ್ದಾರೆ. ತಸ್ಯ ಚ ಅಗ್ನಿ ಸಂಯೋಗ ಮಾತ್ರಂಚೇತ್ ಭವೇತತ್ ಸಿದ್ಧ ಸಾಧನಂ ಅಂತ. ಈ ಎಲ್ಲದಕ್ಕೂ ಕೂಡ ಸಿದ್ಧ ಸಾಧನತಾ ದೋಷ ಇದ್ದೇ ಇದೆ. ಯಾಕೆಂದರೆ ನಮಗೆ ಅನುಮಾನದಿಂದ ಎಲ್ಲವೂ ಸಿದ್ಧವಾಗ್ತಾ ಇದೆ, ಅದರಿಂದ ಅದನ್ನೇ ನೀವು ಸಾಧನೆ ಮಾಡ್ತೀರಿ ಅಂತ ಹೇಳಿದ್ರೆ ಆವಾಗ ಸಿದ್ಧ ಸಾಧನತಾ ದೋಷ ಬಂದೇ ಬರುತ್ತೆ ಅಂತ. ಅದಕ್ಕೆ ತಾರ್ಕಿಕರು ಹೇಳ್ತಾರೆ, ಇಲ್ಲ, ವ್ಯಸ್ತವಾಗಿ ನಿಮಗೆ ತಿಳಿತಾ ಇದೆ ಪರ್ವತ ಅಗ್ನಿ ಸಂಯೋಗ ತತ್ಸಂಬಂಧ ಇದೆಲ್ಲವೂ ಕೂಡ ವ್ಯತಿರೇಕನೇ ತೋರ್ತಾ ಇದೆ. ಪರ್ವತಸ್ಯ ಅಗ್ನಿ ಸಂಯೋಗ ಅನ್ನುವಂಥದ್ದು ಸಿದ್ಧವಾಗೋದಿಲ್ಲ, ಅದನ್ನು ನಾವು ಸಾಧನೆ ಮಾಡ್ತೇವೆ ಅನುಮಾನದಿಂದಾಗಿ ಅಂತ ಹೇಳಿದರೆ ಅದಕ್ಕೆ ಆಚಾರ್ಯ ಹೇಳ್ತಾರೆ ಭೂಧರಸ್ಯ ಅಗ್ನಿ ಸಂಯೋಗ ಇದು ಷಷ್ಟ್ಯರ್ಥ ಏವಕಃ ಅಂತ. ಅಂದರೆ ಪರ್ವತಸ್ಯ ಅಗ್ನಿ ಸಂಯೋಗ ಅನ್ನೋದು ಸಿದ್ಧ ಆಗಿಲ್ಲ, ಅದನ್ನು ನಾವು ಸಾಧನೆ ಮಾಡ್ತೀವಿ ಅಂತ ನೀವು ಹೇಳೋದಾದರೆ ಆವಾಗ ಷಷ್ಟ್ಯರ್ಥವನ್ನು ವೈಯಾಕರಣಿಗಳು ಏಕಶತಂ ಷಷ್ಟ್ಯರ್ಥ ಅಂತ ಹೇಳಿದ್ದಾರೆ. ನೀವು ಯಾವ ಅರ್ಥವನ್ನು ಹೇಳ್ತೀರಿ ಷಷ್ಟಿಗೆ ಅಂತ ಪ್ರಶ್ನೆ. ನೀವು ಒಂದು ವೇಳೆ ಯದಿ ಸಮವಾಯ ಅಂಗೀಕ್ರಿಯತೆ ಚೇತ್ ತತ್ ಸಿದ್ಧ ಸಾಧನಂ, ಆ ಸಮವಾಯ ಅನ್ನುವಂಥದ್ದು ಸಿದ್ಧ ಆಗಿಬಿಟ್ಟಿದೆ. ಇಹತಂತು ಪಟಯೋ ಸಮವಾಯ ಇಹತಂತುಷು ಪಟಃ ಇತ್ಯಾಕಾರಕ ಸ್ಥಳಗಳಲ್ಲಿ ಸಮವಾಯ ಅನ್ನೋ ಸಿದ್ಧವಾಗಿದೆ. ಆದ್ದರಿಂದಾಗಿ ನೀವು ಮತ್ತೆ ಷಷ್ಟಿಗೆ ಸಮವಾಯ ಅಂತ ಅರ್ಥ ಮಾಡ್ತೀರಿ ಅಂತಂದರೆ ಆವಾಗ ಸಿದ್ಧ ಸಾಧನತಾ ದೋಷ ಬಂದೇ ಬರುತ್ತೆ. ಹಾಗಾಗಿ ಔಪಾಧಿಕ ಅನ್ನುವಂಥದ್ದು ಅಥವಾ ವಿಶಿಷ್ಟ ಅನ್ನುವಂಥದ್ದು ವಿಶೇಷಣ ವಿಶೇಷ್ಯ ತತ್ಸಂಬಂಧಕ್ಕಿಂತಲೂ ಭಿನ್ನ ಅಂತೂ ಹೇಳಲಿಕ್ಕೆ ಬರೋದಿಲ್ಲ, ಅಭಿನ್ನ ಅಂತೂ ಹೇಳಲಿಕ್ಕೆ ಬರೋದಿಲ್ಲ ಅನ್ನುವಂತಹ ಪಕ್ಷವನ್ನು ಆಚಾರ್ಯರು ನಿರಾಕರಣೆ ಮಾಡ್ತಾ ಇದ್ದಾರೆ. ಶ್ರೀಕೃಷ್ಣ ಅರ್ಪಣ. ವೈಶೇಷಿಕಾಧಿಕರಣ ಮತ್ತು ಪ್ರಕೃತಿ ಅಧಿಕರಣದ ಪರೀಕ್ಷೆಗೆ ಸಿದ್ಧ ಇದ್ದಾನೆ. ಈಗ ಇವತ್ತು ವೈಶೇಷಿಕಾಧಿಕರಣದ ಪರೀಕ್ಷೆಯನ್ನು ಕೊಟ್ಟು ನಾಳೆ ಅವನು ಪ್ರಕೃತಿ ಅಧಿಕರಣದ ಪರೀಕ್ಷೆಯನ್ನು ಕೊಡ್ತಾ ಇದ್ದಾನೆ. ಪರೀಕ್ಷಕರು ವೈಶೇಷಿಕಾಧಿಕರಣದ ಭಾಗವನ್ನು ಪ್ರಶ್ನೆಗಳನ್ನು ಕೇಳಿದ್ದಾರೆ. ವಿಶೇಷದ ಲಕ್ಷಣ ಎರಡು ಹೇಳಿದ್ದಾರೆ, ಎರಡನೇ ಲಕ್ಷಣ ಹೇಳಿ ಅದರ ದಲಕೃತ್ಯ ನಿತ್ಯೇಶ್ವೇವ ದ್ರವ್ಯೇಶ್ವೇವ ಅದು ಮೊದಲನೇ ಅತ್ಯಂತ ವ್ಯಾವೃತ್ತಿ ಹೇತವೋ ಅತ್ಯಂತ ವ್ಯಾವೃತ್ತಿ ಹೇತವ ಅದರ ದಲಕೃತ್ಯ ಹೇಳಿ. ಅತ್ಯಂತ ವ್ಯಾವೃತ್ತಿ ಹೇತವ ವಿಶೇಷ ಅಂತ ಲಕ್ಷಣ. ಅಲ್ಲಿ ಅತ್ಯಂತ ಪದಕ್ಕೆ ಅರ್ಥ ಏನು, ಅದರ ಕೃತ್ಯ ಏನು? ಅಂದರೆ ಪರಮಾಣುಗಳಲ್ಲಿ, ಅಂದರೆ ಪಾರ್ಥಿವ ಪರಮಾಣು ಆಪ್ಯ ಪರಮಾಣು ಇತ್ಯಾದಿಗಳಲ್ಲಿ ವ್ಯಾವೃತ್ತಿ ಬುದ್ಧಿಯನ್ನು ತಂದುಕೊಡುವಂತಹದ್ದು ವಿಶೇಷ ಅಂತ ಅವರು ಅಂಗೀಕಾರ ಮಾಡಿದ್ದಾರೆ. ಅತ್ಯಂತ ಪದಕ್ಕೆ ಕೇವಲ ಅಂತ ವಿಶೇಷ, ಕೇವಲ ವ್ಯಾವೃತ್ತಿ ಬುದ್ಧಿ ಹೇತುತ್ವಂ ಅಂತ ವಿಶೇಷ ಅಂತ ಹೇಳಿದಾಗ ದ್ರವ್ಯ ಗುಣ ಕರ್ಮ ಇವುಗಳು ಕೂಡ ವಿಶೇಷ ಅಂತ ಆಗತ್ತೆ. ಯಾಕೆ ಅಂತ ಹೇಳಿದ್ರೆ ದಂಡಿ ಅಂತ ಹೇಳಿದಾಗ ಅದಂಡೆ ವ್ಯಾವೃತ್ತಿಯನ್ನು ದ್ರವ್ಯವೂ ಮಾಡುತ್ತೆ. ಇನ್ನು ಗುಣವೂ ವಿಶೇಷ ಆಗತ್ತೆ, ನಿರ್ಗುಣದಿಂದಾಗಿ ಅದು ಕೂಡ ವಿಶೇಷ ಆಗತ್ತೆ. ವ್ಯಾವೃತ್ತಿ ಮಾಡುತ್ತೆ, ಅದರಿಂದಾಗಿ ಅದು ವಿಶೇಷ ಆಗತ್ತೆ. ಇನ್ನು ಕರ್ಮ ನಿಷ್ಕ್ರಿಯವಾದಂತಹ ವಸ್ತುವಿನಿಂದ ವ್ಯಾವೃತ್ತಿ ಮಾಡುತ್ತೆ, ಅದರಿಂದಾಗಿ ಕ್ರಿಯಾವೂ ಕೂಡ ವ್ಯಾವೃತ್ತಿ ಅಂತಾಗತ್ತೆ. ಅದರ ಪರಿಹಾರಕ್ಕೋಸ್ಕರವಾಗಿ ಅತ್ಯಂತ ವ್ಯಾವೃತ್ತಿ ಅಂತ ಹೇಳಬೇಕು. ಮಾಡಿದರೆ ಆವಾಗ ಪರಿಹಾರ ಅತ್ಯಂತ ವ್ಯಾವೃತ್ತಿ ಹೇತವ ಅಂತ ಹೇಳಿದಾಗ ಈ ಪರಮಾಣುಗಳಲ್ಲಿ ಮಾತ್ರ ಇದು ವ್ಯಾವೃತ್ತಿ ಮಾಡುತ್ತೆ ಹೊರತು ದ್ರವ್ಯಾತ್ಯಾದಿಯಲ್ಲಿ ವ್ಯಾವೃತ್ತಿ ಮಾಡೋದಿಲ್ಲ. ದಂಡ್ಯಂತರದಿಂದ ವ್ಯಾವೃತ್ತಿಯನ್ನು ಮಾಡೋದಿಲ್ಲ. ಅನುವೃತ್ತಿ ಬುದ್ಧಿಗೂ ಕಾರಣ ಆಗಿದೆ. ಆದ್ದರಿಂದ ಕೇವಲ ವ್ಯಾವೃತ್ತಿ ಬುದ್ಧಿ ಹೇತುತ್ವ ಇಲ್ಲ, ಕೇವಲ ಅನುವೃತ್ತಿ ಬುದ್ಧಿ ಹೇತುತ್ವನೂ ಉಂಟು ಅದರಲ್ಲಿ. ಪರಮಾಣುವಿಗೆ ಸಭಾಗತ್ವವನ್ನು ಸಾಧನೆ ಮಾಡುವ ಅನುಮಾನ ಏನು? ಪರಮಾಣು ಸಾವಯವ ಪದಾರ್ಥತ್ವಾತ್ ಒಂದು ಅನುಮಾನ. ಪರಮಾಣು
ದಶಭಾಗವಾನ್ ದಶಮೂರ್ತ ದ್ರವ್ಯ ಸಂಯೋಗಿತ್ವಾತ್ ಅಂತ. ಅಲ್ಲ ದಳಕೃತ್ಯ ಹೇಳ್ಬೋದಾ ನೋಡಿ. ಯುಗಪತ್ ದಶಮೂರ್ತ ಸಂಯೋಗಿತ್ವ. ಹಾಂ, ದ್ರವ್ಯತ್ವೇನೈವ ಅಲಂ ಕಿಂ ಸಂಯೋಗಿತ್ವೇನ ಅಲ್ಲ, ಅದು ಮುಂದಿನ ಭಾಗ. ಈ ಹೇತುವಿನಲ್ಲಿ ಯುಗಪತ್ ದಶಮೂರ್ತ ಸಂಯೋಗಿತ್ವಾತ್ ಅನ್ನೋ ಕಡೆಗೆ ನೋಡಿದ್ರೆ, ಇಲ್ಲಾಂದ್ರೆ ದ್ರವ್ಯತ್ವೇನೈವ ಅಲಂ ಅದನ್ನು. ಹಾಂ, ಪರಮಾಣು ದಶಭಾಗವಾನ್ ದಶಮೂರ್ತ ದ್ರವ್ಯ ಸಂಯೋಗಿತ್ವಾತ್ ಅಂತ ಹೇಳಿದಾಗ ಯುಗಪತ್ ದಶಮೂರ್ತ ದ್ರವ್ಯ ಸಂಯೋಗಿತ್ವಾತ್. ಹಾಂ, ಅಂದರೆ ಈಗ ದ್ರವ್ಯತ್ವಂ ಅಂತ ಅಷ್ಟು ಹೇಳಿದರೆ ದ್ರವ್ಯತ್ವಂ ಅಸ್ತು ದಶಭಾಗತ್ವಂ ಮಾಸ್ತು ಅಂತ ಹೇಳಿ ಅಪ್ರಯತ ಶಂಕ ಮಾಡಿದಾಗ ನಮ್ಮಿಂದ ಅನುಕೂಲತರಕ್ಕೆ ಹೇಳಿಕ್ಕೆ ಬರೋದಿಲ್ಲ. ಆದ್ದರಿಂದಾಗಿ ಏನು ಮಾಡಬೇಕು ಅಂದರೆ ದಶಮೂರ್ತ ದ್ರವ್ಯ ಸಂಯೋಗಿತ್ವಂ ಅಂತ ಹೇಳಬೇಕು. ಅದೇ ಅವರ ಪ್ರಶ್ನೆಗೆ ಉತ್ತರ. ಅದೇ ಉತ್ತರ. ದ್ರವ್ಯತ್ವೇನೈವ ಅಲಂ ಕಿಂ ಸಂಯೋಗಿತ್ವೇನೆ ಅನ್ನೋದರ ಅರ್ಥ ಅಲ್ಲ ಇದು. ಅವ್ರು ಮೊದಲು ಕೇಳಿದ ಪ್ರಶ್ನೆಗೆ ಇದು ಉತ್ತರ. ಅಪ್ರಯೋಜಕತಾ ಶಂಕಾ ಪರಿಹಾರ. ಅಪ್ರಯತ ಶಂಕ ಪರಿಹಾರ. ಈಗ ಹೇಳು, ದ್ರವ್ಯತ್ವೇನೈವ ಅಲಂ ಕಿಂ ಸಂಯೋಗಿತ್ವೇನ. ಈಗ ಅಂದರೆ ಪರಮಾಣು ದಶಭಾಗವಾನ್ ದಶಮೂರ್ತ ದ್ರವ್ಯ ಸಂಯೋಗಿತ್ವಾತ್ ಅಂತ ಹೇಳಿದಾಗ ದಶಭಾಗತ್ವಂ ಅಸ್ತು ಯುಗಪತ್ ದಶಮೂರ್ತ ಯುಗ ಇದು ಹೇಳು, ದ್ರವ್ಯತ್ವೇನೈವ ಅಲಂ ಪರಮಾಣು ಸಭಾಗ ದ್ರವ್ಯತ್ವ. ಎಲ್ಲಾದರೂ ವ್ಯಭಿಚಾರ ಇದೆಯಾ? ಪರಮಾಣು ದಶಭಾಗವಾನ್ ಪದಾರ್ಥತ್ವಾತ್ ದ್ರವ್ಯತ್ವ. ದ್ರವ್ಯತ್ವ. ದ್ರವ್ಯತ್ವೇನೈವ ಅಲಂ ಅಂತ ಇದ್ದಾರೆ. ದ್ರವ್ಯತ್ವ ಎಲ್ಲ ದ್ರವ್ಯಗಳಲ್ಲಿಯೂ ಸಭಾಗತ್ವವನ್ನು ನಾವು ಒಪ್ಪಿದ್ವಿ. ಅಂದಮೇಲೆ ವ್ಯಭಿಚಾರನೇ ಇಲ್ಲ. ಸಂಯೋಗಿತ್ವವನ್ನು ಯಾಕೆ ಹೇಳಬೇಕು ಅಂತ ಪ್ರಶ್ನೆ. ಸಂಯೋಗಿತ್ವಂ ಅಂತ ಅಷ್ಟೇ ಹೇಳಿದರೆ ಆವಾಗ ಪರಮಾಣುಗಳಿಗೆ ಅನಂತ ಸಂಯೋಗ ಅನ್ನುವಂಥದ್ದಿದೆ, ಅದನ್ನು ಒಪ್ಪಿದಂತಾಗೋದಿಲ್ಲ. ಹಾಗಾಗಿ ದಶಮೂರ್ತ ದ್ರವ್ಯ ಸಂಯೋಗಿತ್ವಂ ಅಂತ ಕೊಡಬೇಕು ಅಂತ. ಅಂದರೆ ಪ್ರಶ್ನೆಯ ಸಾರ ಇಷ್ಟೇ, ದ್ರವ್ಯತ್ವ ಇದು ಸಂಯೋಗಿತ್ವದಲ್ಲಿ ಘಟಕ ಅಲ್ಲ. ಘಟಕವಾಗಿದ್ದರೆ ದ್ರವ್ಯತ್ವೇನೈವ ಅಲಂ ಕಿಂ ಸಂಯೋಗಿತ್ವೇನ ಅಂತ ಕೇಳಬೇಕು. ಅದು ಘಟಕ ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ಬೇರೆ ಬೇರೆ ರೀತಿ ನಾಲ್ಕು ಸಮಾಧಾನಗಳನ್ನು ಹೇಳ. ನೋಡಿದ್ದೀಯಾ ವಾಕ್ಯಾರ್ಥಚಂದ್ರಿಕ, ಶೇಷ ವಾಕ್ಯಾರ್ಥಚಂದ್ರಿಕ? ವಿಭಾಗವನ್ನು ಎರಡು ರೀತಿ ಹೇಳಿದ್ದಾರೆ. ಒಂದು ಕಾರಣಾಕಾರಣ ವಿಭಾಗದಿಂದಾಗಿ ಕಾರ್ಯಕಾರ್ಯ ವಿಭಾಗ, ಇನ್ನು ಕಾರಣ ಮಾತ್ರ ವಿಭಾಗದಿಂದಾಗಿ ಜನ್ಯವಾದಂತಹ ವಿಭಾಗ ಅಂತ. ಇಲ್ಲಿ ಕಾರಣಾಕಾರಣ ವಿಭಾಗದಿಂದಾಗಿ ಕಾರ್ಯಕಾರ್ಯ ವಿಭಾಗ ಹೇಗೆ ಅಂತಂದರೆ, ಹಸ್ತತರ ವಿಭಾಗ ಜನ್ಯವಾದದ್ದು ಕಾಯತರ ವಿಭಾಗ ಅಂತ. ಈಗ ಕಾರಣವಾದದ್ದು ಹಸ್ತ, ಕಾರ್ಯವಾದದ್ದು ಕಾಯ. ಇದರಿಂದ ಇಂತಹ ಹಸ್ತತರ ವಿಭಾಗದಿಂದಾಗಿ ಜನ್ಯವಾದದ್ದು ಕಾಯತರ ವಿಭಾಗ ಅಂತ ಅವರು ಹೇಳ್ತಾರೆ. ಇನ್ನು ಕಾರಣ ಮಾತ್ರ ಜನ್ಯ ವಿಭಾಗದಿಂದ ಜನ್ಯವಾದ ವಿಭಾಗ ಹೇಗೆ ಅಂತಂದರೆ, ದ್ವಿತಂತುಕವಾದಂತಹ ಪಟ ಇದೆ. ಆ ದ್ವಿತಂತುಕವಾದಂತಹ ಪಟದಲ್ಲಿ ತಂತುಗತ ಕರ್ಮದಿಂದಾಗಿ ತಂತಂತರ ವಿಭಾಗ ಆಗತ್ತೆ. ತಂತಂತರ ವಿಭಾಗ ಆಗಿ ಸಂಯೋಗ ನಾಶವಾಗತ್ತೆ. ಸಂಯೋಗ ನಾಶವಾಗಿ ಪಟನಾಶ ಆಗತ್ತೆ. ಆಮೇಲೆ ಆಕಾಶ ದೇಶ ವಿಭಾಗ, ಸಕ್ರಿಯಾವಯವ ತಂತುವಿಗೂ ಆಕಾಶಕ್ಕೂ ವಿಭಾಗ ಆಗತ್ತೆ ಅಂತ ಅವ್ರು ಹೇಳ್ತಾರೆ. ನಾವು ಎರಡೂ ಪಕ್ಷ ಸರಿಯಲ್ಲ ಅಂತ ನಿರಾಕರಣೆ ಮಾಡ್ತೇವೆ. ಹೇಗೆ ಅಂತಂದರೆ, ಯಾಕೆಂದರೆ ಕಾರಣಾಕಾರಣ ವಿಭಾಗದಿಂದ ಜನ್ಯವಾದ ಕಾರ್ಯಕಾರ್ಯ ವಿಭಾಗವನ್ನು ಅಂಗೀಕಾರ ಮಾಡಲಿಲ್ಲ. ಯಾಕೆ ಅಂತಂದರೆ ಹಸ್ತತರ ವಿಭಾಗಕ್ಕಿಂತ ಅತಿರಿಕ್ತವಾದಂತಹ ಕಾಯತರು ಅನ್ನುವಂಥದ್ದನ್ನು ಅಂಗೀಕಾರ ಮಾಡಲಿಲ್ಲ. ಅದರಿಂದಾಗಿ ಹಸ್ತತರ ವಿಭಾಗಕ್ಕಿಂತ ಅತಿರಿಕ್ತವಾದ ಕಾಯತರ ವಿಭಾಗವನ್ನು ಅಂಗೀಕಾರ ಮಾಡಲಿಲ್ಲ. ಅದರಿಂದಾಗಿ ಮೊದಲನೇ ಪಕ್ಷ. ಯಾಕೆಂದರೆ ನಾವು ಅವಯವಗಳಿಗೆ ಅಭೇದವನ್ನು ಅಂಗೀಕಾರ ಮಾಡಿದ್ದೇವೆ ಅಂತ. ಹಾಗಾಗಿ ಹಸ್ತತರ ವಿಭಾಗಕ್ಕಿಂತ ಅತಿರಿಕ್ತವಾದ ಕಾಯತರ ವಿಭಾಗವನ್ನು ಅಂಗೀಕಾರ ಮಾಡಲಿಲ್ಲ. ಅದರಿಂದಾಗಿ ಮೊದಲನೇ ಪಕ್ಷ ಸರಿಯಲ್ಲ ಅಂತ. ಇನ್ನು ಎರಡನೇ ಪಕ್ಷ ಅಂದರೆ ಕಾರಣ ಮಾತ್ರ ವಿಭಾಗಜನ್ಯ ವಿಭಾಗದಲ್ಲಿಯೂ ಕೂಡ ಇದು ಕೂಡ ಸರಿಯಲ್ಲ ಅಂತ. ಯಾಕೆ ಅಂತಂದರೆ, ನೀವು ಈ ರೀತಿ ಕ್ರಮವನ್ನು ಕಲ್ಪನೆ ಮಾಡ್ತಾ ಇದ್ದೀರಿ. ಅಂದರೆ ತಂತುಗತ ಕರ್ಮದಿಂದಾಗಿ ತಂತಂತರ ವಿಭಾಗ, ಅದರಿಂದಾಗಿ ತಂತುದ್ವಯ ನಾಶ, ಸಂಯೋಗ ನಾಶ, ಪಟನಾಶ ಮತ್ತು ಆಕಾಶ ದೇಶ ವಿಭಾಗ ಅಂತ ಈ ರೀತಿ ನೀವು ಕ್ರಮವನ್ನು ಹೇಳುವಂತಹದ್ದು ಸರಿಯಲ್ಲ ಅಂತ. ಯಾಕೆಂದರೆ ತಂತುಗತ ಕರ್ಮದಿಂದಲೇ ಹೇಗೆ ತಂತಂತರ ವಿಭಾಗ ಆಗುತ್ತೋ ಹಾಗೆ ತಂತುಗತ ಅದೇ ಕರ್ಮದಿಂದಲೇ ತಂತು ಆಕಾಶ ವಿಭಾಗವನ್ನು ಅಂಗೀಕಾರ ಮಾಡಿದರೆ ಯಾವುದೇ ಅನುಪಪತ್ತಿ ಇಲ್ಲ. ಅದರಿಂದಾಗಿ ಅದನ್ನು ಹಾಗೆ ಅಂಗೀಕಾರ ಮಾಡಲಿಕ್ಕೆ ಬರುತ್ತೆ ಅಂತ. ಹೇಗೆಂದರೆ ಅವರು ಅಂಗೀಕಾರ ಮಾಡಿದ್ದಾರೆ, ಅಂಗುಲಿ ಕರ್ಮದಿಂದಾಗಿ, ಒಂದೇ ಅಂಗುಲಿಕದ ಕರ್ಮದಿಂದಾಗಿ ಅಂಗೀಕಾರ ಮಾಡಿದ್ದಾರೆ. ಅಂಗುಲ್ಯಂತರ ವಿಭಾಗ, ಆಕಾಶ ವಿಭಾಗವನ್ನು ಅಂಗೀಕಾರ ಮಾಡಿದ್ದಾರೆ. ಅಲ್ಲಿ ಹೇಗೆ ಅಂಗೀಕಾರ ಮಾಡ್ತೀರೋ ಹಾಗೆ ಇಲ್ಲಿಯೂ ಅಂಗೀಕಾರ ಮಾಡಿ ಅಂತ ನಾವು ಆಪತ್ತಿ ಮಾಡ್ತೇವೆ ಅಂತ. ಇದರ ಮೇಲೆ ಅವರು ಹೇಳ್ತಾರೆ, ಅಲ್ಲ, ಒಂದು ವಿರೋಧಿ ಅಂದರೆ ದ್ರವ್ಯಾರಂಭಕ ಸಂಯೋಗ ವಿರೋಧಿ ಆಗಿದೆ, ಒಂದು ದ್ರವ್ಯಾರಂಭಕ ಸಂಯೋಗ ಅವಿರೋಧಿ ಆಗಿದೆ. ಆದ್ದರಿಂದಾಗಿ ಯಾವುದು ಅಂತಂದರೆ, ತಂತುಗತ ಕರ್ಮದಿಂದಾಗಿ ಏನೋ
ತಂತಂತರ ವಿಭಾಗ ಆಗತ್ತೆ. ಇದು ದ್ರವ್ಯಾರಂಭಕ ಸಂಯೋಗ ವಿರೋಧಿ ವಿಭಾಗ. ಇನ್ನೊಂದು ಯಾವುದು ತಂತುಗೂ ಆಕಾಶಕ್ಕೂ ವಿಭಾಗ ಏನಾಗತ್ತೆ, ಅದು ದ್ರವ್ಯಾರಂಭಕ ಸಂಯೋಗ ಅವಿರೋಧಿ ಆಗಿದೆ. ಆದರೆ ಅಂಗುಲಿ ಕರ್ಮದ ತಂತುದ್ವಯ ಸಂಯೋಗವಾದಾಗ ಅದರ ಅರ್ಥ ಏನು ಅಂತ, ದ್ರವ್ಯಾರಂಭಕ ಸಂಯೋಗ ವಿರೋಧಿ ಯಾವ ದ್ರವ್ಯ? ಪಟರೂಪ ದ್ರವ್ಯ. ದ್ರವ್ಯಾರಂಭಕ ಸಂಯೋಗ ಯಾವುದು? ತಂತುದ್ವಯ ಸಂಯೋಗ ತದ್ವಿರೋಧಿಯಾಗಿದೆ ವಿಭಾಗ. ತಂತು ಆಕಾಶ ವಿಭಾಗ ಅದು ಪಟರೂಪ ದ್ರವ್ಯವನ್ನು ಕುರಿತು ಆರಂಭಕ ಅಲ್ಲ. ಅದರಿಂದ ಪಟನೆ ಆಗಬೇಕಾಗಿಲ್ಲ, ಬೇರೆ ದ್ರವ್ಯಕ್ಕೆ ಆರಂಭಕ ಆಗಿರ್ಬೋದು. ತಂತು ಆಕಾಶ ಸಂಯೋಗದಿಂದ ಬೇರೆ ದ್ರವ್ಯ ಹುಟ್ಟಬಹುದಲ್ವ? ಯಾವುದೂ ಹುಟ್ಟುವುದಿಲ್ಲ ಅದರಿಂದ. ಹಾಗಾಗಿ ವಿರೋಧಿ ಇದೆ, ಅದರಿಂದ ಅದು ಹೇಳಲಿಕ್ಕೆ ಬರೋದಿಲ್ಲ ಅಂತ ಅವರು ಆಕ್ಷೇಪ ಮಾಡಿದರೆ. ಅಂಶ ಸಂಯೋಗ ಅಂಶ ವೃತ್ತಿ ಅಂತ ಹೇಳಿದರೆ ಅನವಸ್ಥಾ ಬರ್ತದಲ್ಲ. ಅದು ಅನವಸ್ಥಾ ಬರ್ತಿತ್ತು ಯಾವಾಗ ಅಂತ ಹೇಳಿದರೆ, ಅಂಶ ಸಂಯೋಗದಿಂದಾಗಿ ಅಂಶ ಸಂಯೋಗ ಅನ್ನೋದು ಹುಟ್ಟುತ್ತಾ ಇತ್ತು ಅಂತಂದರೆ ಅವಾಗ ಅನವಸ್ಥಾ ದೋಷ ಬರ್ತಾ ಇತ್ತು. ನಾವು ಅಂಶ ಸಂಯೋಗವೇ ಅಂಶಿ ಸಂಯೋಗ ಅಂತ, ಅಥವಾ ಅಂಶಿ ಸಂಯೋಗವೇ ಅಂಶ ಸಂಯೋಗ ಅಂತ ಅಂಗೀಕಾರ ಮಾಡೋದರಿಂದಾಗಿ, ಅಂದರೆ ಅನ್ಯ ಸಂಯೋಗ ಇದು ಅನ್ಯ ಸಂಯೋಗವಾಗೋದಾದರೆ ಘಟ ಸಂಯೋಗ ಪಟ ಸಂಯೋಗ ಆಗ್ತದ? ಇಲ್ಲ. ಯಾಕೆ ಘಟಾಂಶ ಸಂಯೋಗ ಘಟಾಂಶ ಸಂಯೋಗ ಅನ್ನೋದು ಘಟದಲ್ಲೇ ವೃತ್ತಿಯಾಗಿದೆ. ಅದರಿಂದಾಗಿ ಅದಲ್ಲ, ಅಂಶ ಬೇರೆ ಅಂಶಿ ಬೇರೆ. ಅಂಶ ಸಂಯೋಗವಾಗುವುದಾದರೆ ಯತ್ಕಿಂಚಿತ್ ಘಟ ಸಂಯೋಗ ಪಟ ಸಂಯುಕ್ತವಾದ ಘಟ ಸಂಯೋಗ ಇದು ಅಂಶಕ್ಕಿಂತ ಅತಿರಿಕ್ತವಾದ ಅಂಶವನ್ನು ಅಂಗೀಕಾರ ಮಾಡಲಿಲ್ಲ. ಅದರಿಂದಾಗಿ ಅಂಶ ಸಂಯೋಗ ಅಂಶ ಸಂಯೋಗ ಅಂತ ಬೇರೆ ಅಂತ ಹೇಳಲಿಕ್ಕೆ ಘಟಪಟಗಳಿಗೂ ಅಂಶಾಂಶಗಳಿಗೂ ಏನು ವ್ಯತ್ಯಾಸ ಬಂತ? ಹಾಗಾದರೆ ಅಂಶಕ್ಕೂ ಅಂಶಿಗೂ ನಾವು ಅತ್ಯಂತ ಅಭೇದವನ್ನೇ ಅಭೇದ ಅಂಗೀಕಾರ ಮಾಡಿದ್ದೇವೆ. ಅತ್ಯಂತ ಒಪ್ಪುತ್ತೀವ ಒಪ್ಪಲ್ವಾ? ಅಲ್ಲ, ಅತ್ಯಂತ ಒಪ್ಪಿಲ್ಲ, ಭೇದಾಭೇದವನ್ನು ಅಂಗೀಕಾರ ಮಾಡಿದ್ದೇವೆ. ಯಾಕೆ ಸತ್ಯಭೇದಸ್ಮಿನ್ ಅಸತ್ವಾತ್ ಅಂತ ಹೇಳಿದ್ರಿಂದ ನಾನು ಅನವಸ್ಥಿತೇ ಇತಿ ಕಥಂ ಸಮವಾಯ ಅಭ್ಯಭಗಮಾಚ ಸಾಮ್ಯಾದ್ ಅನವಸ್ಥಿತೇ ಅಂತ ಹೇಳಿ ಸೂತ್ರ. ಈ ಅನವಸ್ಥಿತೇ ಅನ್ನುವಂಥ ಸೂತ್ರಕ್ಕೆ ಹೇಗೆ ವ್ಯಾಖ್ಯಾನ ಮಾಡ್ತೀರಿ ಅಂತ ಪ್ರಶ್ನೆ ಮಾಡಿದರೆ ಅಲ್ಲಿ ಹೇಳ್ತೇವೆ, ಇಹತಂತು ಪಟೆಯೋ ಸಮವಾಯ ಎಂಬಲ್ಲಿ ವ್ಯಭಿಚಾರ ಬಂದಿತು. ಅದರ ಪರಿಹಾರಕ್ಕೋಸ್ಕರವಾಗಿ ನಾವೇನು ಹೇಳ್ತೇವೆ ಅಂದರೆ ಅನವಸ್ಥಾ ದೋಷವನ್ನು ಹೇಳ್ತೇವೆ ಅಂತ. ಇಲ್ಲಿ ಎರಡು ರೀತಿಯಾಗಿ ಅನವಸ್ಥಾವನ್ನು ಹೇಳಲಿಕ್ಕೆ ಬರುತ್ತೆ. ಯಾರು ಸಮವಾಯವನ್ನು ಪ್ರತ್ಯಕ್ಷ ಅಂತ ಹೇಳ್ತಾರೆ ಅವರ ಪ್ರಕಾರ ಒಂದು ರೀತಿ ಅನವಸ್ಥಾ ಹೇಳಲಿಕ್ಕೆ ಬರುತ್ತೆ. ಇನ್ನು ಯಾರು ಸಮವಾಯವನ್ನು ಅಪ್ರತ್ಯಕ್ಷ ಅಂತ ಹೇಳ್ತಾರೆ ಅವರ ಪ್ರಕಾರ ಅನವಸ್ಥಾ ದೋಷ ಹೇಳಲಿಕ್ಕೆ ಬರುತ್ತೆ. ಹೀಗೆ ಯಾರು ಸಮವಾಯವನ್ನು ಪ್ರತ್ಯಕ್ಷ ಅಂತ ಅಂಗೀಕಾರ ಮಾಡ್ತಾರೆ ಅವರ ಪ್ರಕಾರ ಅನವಸ್ಥಾ ದೋಷ ಹೇಗೆ ಅಂದರೆ ಜ್ಞಪ್ತಿಗೆ ಪ್ರತಿಬಂಧಕವಾಗಿದೆ. ಆದ್ದರಿಂದಾಗಿ ಜ್ಞಪ್ತಿ ಪ್ರತಿಬಂಧಕ ಹೇಗೆ ಅಂತಂದರೆ ಇಹತಂತು ಪಟೆಯೋ ಸಮವಾಯ ಎಂಬಲ್ಲಿ ಇಹ ಪ್ರತ್ಯಯ ಬರಲಿಕ್ಕೆ ಕಾರಣವಾದದ್ದು ಸಂಬಂಧ ಪ್ರತೀತಿ. ಆ ಸಂಬಂಧ ಪ್ರತೀತಿಯು ಕೂಡ ಇಹ ಪ್ರತ್ಯಯವಾಗಿದೆ. ಆದ್ದರಿಂದಾಗಿ ಇನ್ನೊಂದು ಸಂಬಂಧ ಪ್ರತೀತಿ ಅಂಗೀಕಾರ ಮಾಡಬೇಕು. ಹಾಗಾಗಿ ಜ್ಞಪ್ತಿ ಪ್ರತಿಬಂಧಕವಾಗಿದೆ. ಆದ್ದರಿಂದಾಗಿ ಅನವಸ್ಥಾ ದೋಷ. ಇನ್ನೊಂದು, ಯಾರು ಸಮವಾಯವನ್ನು ಅಪ್ರತ್ಯಕ್ಷ ಅಂತ ಹೇಳ್ತಾರೆ ಅವರ ಪ್ರಕಾರ ಅನವಸ್ಥಾ ಹೇಗೆ ಅಂತಂದರೆ ಅವರು ಸತ್ತಾ ಮಾತ್ರೇಣ ಇಹ ಪ್ರತ್ಯಯ ಕಾರಣತ್ವ ಆಹುಹು ಅಂತ ಹೇಳ್ತಾರೆ. ಅಂದರೆ ಸಮವಾಯ ಅನ್ನುವಂಥದ್ದು ತಿಳಿಯಬೇಕು ಅಂತ ಅವಶ್ಯಕತೆ ಇಲ್ಲ, ಸಮವಾಯದರೆ ಅಂತ ಹೇಳ್ತಾರೆ. ಅವರ ಪ್ರಕಾರ ಅವಸ್ಥಿತಿ ಅಂತಂದರೆ ಸಿದ್ಧಾಂತ, ಅವಸ್ಥಿತಿ ಅಂತ ಹೇಳಿದರೆ ಸಿದ್ಧಾಂತ, ಅನವಸ್ಥಾ ಅಂತಂದರೆ ಅಪಸಿದ್ಧಾಂತ ದೋಷ ಬರುತ್ತೆ. ಅದರಿಂದಾಗಿ ಅನವಸ್ಥಿತಿ ಅನ್ನುವಂಥ ಸೂತ್ರಕ್ಕೆ ಈ ರೀತಿ ವ್ಯಾಖ್ಯಾನ ಮಾಡುತ್ತೇವೆ. ನಾವು ಅದನ್ನು ಅಂಗೀಕಾರ ಮಾಡ್ತೇವೆ. ಪರಮಾಣು ದ್ವೈತ ಪರಿಮಾಣಗಳು ಪರಿಮಾಣಾತ್ಮಕವಲ್ಲ, ಅವರ ಅನುಮಾನಕ್ಕೆ ನಾವು ಮಾಡುವಂತಹ ನಿರಾಕರಣೆ ಈತೇನ ನಿರಸ್ತಂ ಬಾಧದೋಷ ಪ್ರತಿಪಕ್ಷಾನುಮಾನ. ಆಭಾಸ ಸಮಾನ ಯೋಗಕ್ಷೇಮ ಹೇಳ್ತೇವೆ. ಆಭಾಸ ಸಮಾನ ಯೋಗಕ್ಷೇಮ ಹೇಳ್ತೇವೆ. ಆಭಾಸ ಸಮಾನ ಯೋಗಕ್ಷೇಮ ಪರಮಾಣು ದ್ವೈತಗಳು ಕೂಡ ಪರಮಾಣು ದ್ವೈತಗಳು ದ್ರವ್ಯಾರಂಭಕವಾಗದೆ ಹೋಗಬೇಕಾಗಿದೆ. ಅಣುತ್ವ ಮನೋಮತ ಅಂತನೂ ಪ್ರತಿಪಕ್ಷಾನುಮಾನ ದೋಷ. ಅದಾದ ಮೇಲೆ ಅನಣುತ್ವ ಉಪಾಧಿ ಅಂತ ಹೇಳ್ತಾರೆ. ಜನುಕತೃಣಕ ಪರಿಮಾಣಂ ಸ್ವಾಶ್ರಯ ಸಮವಾಯ ಕಾರಣ ಪರಿಮಾಣಜಂ ಕಾರ್ಯಪರಿಮಾಣತ್ವಾತ್. ಈ ಅನುಮಾನಕ್ಕೆ ಅನುಣತ್ವೋಪಾಧಿ ಹೇಳುವುದು. ಈ ಅನುಮಾನಕ್ಕೆ ಅನುಣತ್ವೋಪಾಧಿ ಹೇಳ್ತಾರೆ.
ಇದನ್ನು ಗುಣಗುಣಿಗಳಿಗೆ ಅಣೋರಣೀಯಾನ್ ಮಹತೋ ಮಹೀಯಾನ್, ಉತ್ಕರ್ಷ ತಾರತಮ್ಯ ಅಪಕರ್ಷ ತಾರತಮ್ಯ ಎರಡಕ್ಕೂ ಪರಮಾತ್ಮನಲ್ಲಿ ವಿಶ್ರಾಂತಿಯನ್ನೇ ಹೇಳ್ತಾರೆ. ನಿರವಧಿಕ ಉತ್ಕರ್ಷ ತಾರತಮ್ಯ ಅಪಕರ್ಷ ತಾರತಮ್ಯನೂ ನಿರವಧಿಕವಾಗಿದೆ ಅಂತ ಹೇಗೆ ಹೇಳ್ತೀರಿ? ಅಣೀಯಾಂಶ್ಚ ಮಹೀಯಾಂಶ್ಚ ಭಗವಾನ್ ಆಗಮೋದಿತ ಅಂತ ಆಚಾರ್ಯ ಹೇಳ್ತಾ ಇದ್ದಾರೆ. ಅಂದರೆ ಭಗವಂತನಿಗೆ ಅಣೀಯಾಂಶ್ಚ ಮಹೀಯಾಂಶ್ಚ ಭಗವಾನ್ ಆಗಮೋದಿತ ಅಂತ ಹೇಳಿದ್ದಾರೆ. ಈ ರೀತಿ ಹೇಳಿದಾಗ ಏನಾಗುತ್ತೆ ಅಂತಂದರೆ, ಅಣು ಅಂತ ಇಟ್ಟುಕೊಂಡಾಗ ನೀವು ಯಾವುದನ್ನು ಅಣು ಅಂತ ಇಟ್ಟುಕೊಂಡು ಅಣೋರಣೀಯ ಅಂತ ಹೇಳಿದಾಗ ನೀವು ಅಣು ಶಬ್ದದಿಂದಾಗಿ ಯಾವುದನ್ನು ವಿವಕ್ಷೆ ಮಾಡ್ತೀರಿ ಅದಕ್ಕಿಂತಲೂ ಸಣ್ಣದಾದಂತಹ ರೂಪ ಭಗವಂತನಿಗಿದೆ ಅಂತ ಹೇಳ್ತೇವೆ. ಅದಕ್ಕಿಂತಲೂ ಆ ಭಗವಂತನ ರೂಪವು ಅಣು ಅಂತ ಇಟ್ಟುಕೊಂಡಾಗ ಅದಕ್ಕಿಂತಲೂ ಅನುರೂಪ ಭಗವಂತನಿಗಿದೆ ಅಂತ ಅಂಗೀಕಾರ ಮಾಡ್ತೇವೆ. ಅದರಿಂದಾಗಿ ಅಪಕರ್ಷದಲ್ಲಿಯೂ ಕೂಡ ಭಗವಂತನ ರೂಪ ಇದೆ, ಹಾಗೆ ಉತ್ಕರ್ಷದಲ್ಲಿಯೂ ಕೂಡ ಇದೆ ಅಂತ ಅಂಗೀಕಾರ ಮಾಡ್ತೇವೆ. ಅವಯವಗಳು ಅಥವಾ ಗುಣಗುಣಿಗಳಿಗೆ ಅಭೇದ ಇಲ್ಲ ಅಂತ ಹೇಳಿದಾಗ ನಾವು ಅಭೇದವನ್ನು